ಇದು ಡೆವಿಲ್ ಸಿನಿಮಾದ ಸಂಬಂಧಪಟ್ಟಂತಹ ಒಂದು ಬಿಗ್ ಅಪ್ಡೇಟ್. ದರ್ಶನ್ ನಟನೆಯ ಡೆವಿಲ್ ಚಿತ್ರೀಕರಣ ಈಗ ಆರಂಭ ಆಗಿರುವಂಥದ್ದು. 9 ತಿಂಗಳ ನಂತರ ಸಿನಿಮಾ ಸೆಟ್ಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬಂದಿರುವಂತಹದ್ದು. ರಗಡ್ ಲುಕ್ನಲ್ಲಿ ಮಿಂಚಲಿರುವಂತಹ ಸೆಲೆಬ್ರಿಟಿಗಳ ಸೆಲೆಬ್ರಿಟಿ ದರ್ಶನ್. ದರ್ಶನ್ ಅವರ ಡೆವಿಲ್ ಲುಕ್ ನೋಡಿ ಅಭಿಮಾನಿಗಳು ಫುಲ್ ಫಿದಾ ಆಗಿದ್ದಾರೆ. ಜೈಲಿನಿಂದ ಬಂದ ನಂತರ ಮುಖಕ್ಕೆ ಬಣ್ಣ ಹಚ್ಚಲಿರುವ ದಾಸ. ದರ್ಶನ್ ಜೈಲು ಸೇರಿದ ಕಾರಣ ಡೆವಿಲ್ ಸಿನಿಮಾ ಅರ್ಧಕ್ಕೆ ಸ್ಟಾಪ್ ಆಗಿತ್ತು. ತಾಯಿ ಚಾಮುಂಡೇಶ್ವರಿ ದರ್ಶನ ಪಡೆದು ಸೆಟ್ಗೆ ಬಂದಂತಹ ದಾಸ. ಎಸ್, ಡೆವಿಲ್ ಸಿನಿಮಾ ಸಂಬಂಧಪಟ್ಟಂತೆ ಈಗ ಅಪ್ಡೇಟ್ ಸಿಗ್ತಾ ಇರುವಂತಹದ್ದು. ದರ್ಶನ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಆಗಿರುವಂತಹ ಡೆವಿಲ್ ಸಿನಿಮಾ. ಈ ಒಂದು ಡೆವಿಲ್ ಸಿನಿಮಾ ರೇಣುಕಾಸ್ವಾಮಿಯವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹತ್ಯೆ ಪ್ರಕರಣದ 2ನೇ ಆರೋಪಿಯಾಗಿದ್ದಂತಹ ದರ್ಶನ್ ಅವರು ಜೈಲಿಗೆ ಹೋದ ನಿಮಿತ್ತ ಡೆವಿಲ್ ಸಿನಿಮಾ ಅರ್ಧಕ್ಕೆ ನಿಂತಿತ್ತು. ಆದರೆ ಇವತ್ತು ಅಧಿಕೃತವಾಗಿ ಡೆವಿಲ್ ಸಿನಿಮಾದ ಚಿತ್ರೀಕರಣ ಆರಂಭ ಆಗಿರುವಂತಹದ್ದು. ಆರಂಭ ಮಾಡುವುದಕ್ಕಿಂತ ಮುಂಚಿತವಾಗಿ ಮಾರ್ಚ್ 12ರಿಂದ 15ರವರೆಗೆ ಮೈಸೂರಿನಲ್ಲಿ ಡೆವಿಲ್ ಸಿನಿಮಾದ ಶೂಟಿಂಗ್ ನಡೆಯುತ್ತೆ. ಮಾರ್ಚ್ 14ರವರೆಗೆ ಸರ್ಕಾರಿ ಅತಿಥಿ ಗೃಹದಲ್ಲಿ ಶೂಟಿಂಗ್. ಮಾರ್ಚ್ 15ರಂದು ಲಲಿತ್ ಮಹಲ್ನಲ್ಲಿ ಚಿತ್ರೀಕರಣ ಮಾಡಲಾಗುತ್ತೆ. ಲಲಿತ್ ಮಹಲ್ನಲ್ಲಿ ಚಿತ್ರೀಕರಣ ನಡೆಯುತ್ತಿದ್ದ ವೇಳೆ ದಾಸ ಅರೆಸ್ಟ್ ಆಗಿದ್ದು ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಡೆವಿಲ್ ಸಿನಿಮಾದ ಚಿತ್ರೀಕರಣ ನಡೀತಿರುವಂತಹದ್ದು. ಸುಮಾರು 32 ಜನ ಪೊಲೀಸರನ್ನು ಈ ಒಂದು ಭದ್ರತೆಯ ವಿಚಾರಕ್ಕೆ ಹಾಕಲಾಗಿರುವಂಥದ್ದು. ಸುಮಾರು 1.64 ಲಕ್ಷ ಅಂದರೆ 1.64 ಲಕ್ಷ, 1,64,000 ರೂಪಾಯಿಯನ್ನು ಈಗ ಪೊಲೀಸ್ ಇಲಾಖೆಗೆ ಪಾವತಿ ಮಾಡಲಾಗಿರುವಂಥದ್ದು. ಜೈ ಮಾತಾ ಕಂಬೆನ್ಸ್ ಲಾಂಛನದಲ್ಲಿ ಮೂಡಿ ಬರ್ತಿರುವಂತಹ ಸಿನಿಮಾ. ಡೆವಿಲ್ ಸಿನಿಮಾದ ಚಿತ್ರೀಕರಣ ಈಗ ಶುರುವಾಗಿರುವಂತಹದ್ದು. ಈಗಾಗಲೇ ಡೆವಿಲ್ ಸಿನಿಮಾದ ಚಿತ್ರೀಕರಣ ಅರ್ಧಕ್ಕೆ ನಿಂತೋಗಿತ್ತು. ಅದಕ್ಕೆ ಕಾರಣ ಏನು ಅಂತ ಎಲ್ಲರಿಗೂ ಕೂಡ ಗೊತ್ತಿರುವಂತಹದ್ದೇ. ಈಗ ಡೆವಿಲ್ ಸಿನಿಮಾದ ಚಿತ್ರೀಕರಣ ಪ್ರಾರಂಭ ಆಗಿದೆ. ಅದು ಕೂಡ ಇವತ್ತು ಮೈಸೂರಿನಲ್ಲಿ ಪ್ರಾರಂಭ ಆಗಿರುವಂತಹದ್ದು. ಮೈಸೂರಿನ ಚಾಮುಂಡೇಶ್ವರಿ ದೇವಾಲಯಕ್ಕೆ ಹೋಗಿ ದರ್ಶನವನ್ನು ಪಡೆದುಕೊಂಡು ಅದಾದ ನಂತರ ಸಿನಿಮಾ ಸೆಟ್ಗೆ ದಾಸ ಹೋಗಿರುವಂತಹದ್ದು. ಜೈ ಮಾತಾ ಕಂಬೆನ್ಸ್ ಅಡಿಯಲ್ಲಿ ನಿರ್ಮಾಣವಾಗುತ್ತಿರುವಂತಹ ಡೆವಿಲ್ ಸಿನಿಮಾ ಮಾರ್ಚ್ 14ರವರೆಗೆ ಸರ್ಕಾರಿ ಅತಿಥಿ ಗೃಹದಲ್ಲಿ ಚಿತ್ರೀಕರಣ. ಮಾರ್ಚ್ 15ರಂದು ಲಲಿತ್ ಮಹಲ್ನಲ್ಲಿ ಚಿತ್ರೀಕರಣ.